ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಸೊಸೆ ಜೊತೆ ರಾಯರ ಸೆಕೆಂಡ್ ಇನ್ನಿಂಗ್ಸ್ ಕತೆಗೆ ಬರೋಣ. ರಾಯರಿಗೆ ಈಗ 56 ವರ್ಷ. ಅವರಿಗೆ ಹೆಂಡತಿ ತೀರಿ ಹೋಗಿ ತುಂಬಾ ವರ್ಷಗಳೇ ಆಗೋಗಿದೆ. ಸುಮಾರು 40 ಇದ್ದಾಗಲೇ ಅಂದುಕೊಳ್ಳಿ. ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಈಗಲೂ ಅವರು ಗಟ್ಟಿಮುಟ್ಟಾಗೆ ಇದ್ದಾರೆ. ಅವರು ಚಿಕ್ಕಂದಿನಿಂದಲೂ ಸ್ವಲ್ಪ ತುಂಬಾ ಆಸೆ. ಹೆಣ್ಣೆಂದರೆ ಯಾವಾಗ ನೋಡಿದ್ರೂ ಬಾಯಿ ಬಿಡುತ್ತಿದ್ದರು. ಹೈ ಸ್ಕೂಲು ಕಾಲೇಜು ಅದು ಇದು ಅಂತ ಓದುತ್ತಿದ್ದಾಗ ಸುಮಾರು ಹೆಣ್ಣಿನ ರುಚಿಯನ್ನು ನೋಡಿ ಬಿಸಾಕಿದ್ದಾರೆ. ಆದ್ದರಿಂದ ಮನೆಯಲ್ಲಿ ಅವರಿಗೆ ಬೇಗನೆ ರೂಪವಂತ ಹೆಣ್ಣನ್ನ ತಂದು ಮದುವೆ ಮಾಡಿದರು. ಮಗ ಎಲ್ಲಿ ಕೈತಪ್ಪಿ ಹೋಗ್ತಾನೆ ಅನ್ನೋ ಭಯ ತಾಯಿಗೆ. ನಂತರ ಹುಡುಗಿಯ ಕಾಲ್ಗುಣದಿಂದಲೋ ಅಥವಾ ಏನೋ ಗೊತ್ತಿಲ್ಲ, ಶ್ರೀರಾಮನಂತೆ ಇದ್ದು ಬಿಟ್ಟ ನಂತರ ಅವರಿಗೆ ಒಬ್ಬನೇ ಮಗ ಹುಟ್ಟಿದ್ದು. ಅವನನ್ನು ಚೆನ್ನಾಗಿ ಓದಿಸಬೇಕೆಂದು ನಗರದಲ್ಲೇ ಓದಿಸಿದರು. ಮಗನ ಹೆಸರು ರಾಜಂತ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಕೊನೆಗೆ ಸುಂದರವಾದ ಹುಡುಗಿಯನ್ನ ಲವ್ ಮಾಡಿ ತಂದೆಯ ವಿರೋಧ ಕಟ್ಟಿಕೊಂಡು ಮದುವೆ ಮಾಡ್ಕೊಂಡ. ಆದರೂ ಮಗ ಅಪ್ಪನ ಮನ ಒಲಿಸಿಕೊಳ್ಳಲೇಬೇಕಲ್ಲ. ಆಗಾಗ ಬಂದು ಅಪ್ಪ ತಮ್ಮ ಜೊತೆಯಲ್ಲೇ ಬಂದು ಇದ್ದುಬಿಡಿ ಅಂತ ವಿನಂತಿ ಮಾಡಿಕೊಳ್ಳುತ್ತಿದ್ದ. ಈ ಸಲ ರಾಜ ತನ್ನ ಹೆಂಡತಿ ನಂದಿನಿಯನ್ನ ಅಪ್ಪನ ಮನ ಒಲಿಸಿಕೊಳ್ಳೋಕೆ ಪ್ರಥಮ ಬಾರಿ ಕರೆದುಕೊಂಡು ಬಂದಿದ್ದ. ಒಳ್ಳೆ ಸೌಂದರ್ಯ. ಅಬ್ಬಾ ಹೇಗಿದ್ದಾಳೆ ಅಂದ್ರೆ ಅವಳ ಸೌಂದರ್ಯ ನೋಡಿ ತುಂಬಾ ದಿನದಿಂದ ತಡೆದುಕೊಂಡಿದ್ದ ಅವರ ಆಸೆಗಳು ಮತ್ತೆ ಮನೆ ಮಾಡ್ತು. ನಂತರ ನಂದಿನಿ ರಾಯರಿಗೆ ನಮಸ್ಕರಿಸುವಾಗ ಅವರಿಗೆ ಹುಚ್ಚೆದ್ದಿತ್ತು. ನಂತರ ನಂದಿನಿ ಅವರ ಕಾಲನ್ನ ಗಟ್ಟಿಯಾಗಿ ಹಿಡಿದು ಅಳುತ್ತಾ, ಮಾವ ಪ್ಲೀಸ್, ನೀವು ನಮ್ಮ ಜೊತೆಗೆ ಇರಬೇಕು. ನಿಮ್ಮ ಆನಂದಕ್ಕೆ ನಾವು ಏನು ಮಾಡೋಕು ತಯಾರು. ನೀವು ಬರ್ತೇನೆ ಎನ್ನುವವರೆಗೂ ನಿಮ್ಮ ಕಾಲನ್ನ ಬಿಡೋದಿಲ್ಲ ಎನ್ನುತ್ತಾ ಅವರ ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ರಾಯರಿಗೆ ತಾವು ಅವರ ಜೊತೆಯಲ್ಲಿ ಇದ್ದರೆ ಸೊಸೆನ ಆಗಾಗ ನೋಡ್ತಿರಬಹುದು. ತಮ್ಮ ಹಸಿವನ್ನು ಸ್ವಲ್ಪ ಮಟ್ಟಿಗಾದರೂ ತಣಿಸಿಕೊಳ್ಳಬಹುದೇನೋ, ಅಥವಾ ಸೊಸೆ ನನ್ನ ದಾಸಿಯಾಗಬಹುದೇನೋ ಅಂತ ಏನೇನೋ ಯೋಚನೆಗಳು ಲೆಕ್ಕಾಚಾರ ಮಾಡಿ ಕೊನೆಗೆ ತಮ್ಮ ಒಪ್ಪಿಗೆಯನ್ನ ಕೊಟ್ಟೆಬಿಟ್ಟಿದ್ದ. ಈಗ ನಂದಿನಿ ಆನಂದದಿಂದ, ಮಾವನ ಮಾವ ಅಂತೂ ನಿಮ್ಮ ಮನಸ್ಸು ಬದಲಾಯಿಸಿ ನಮ್ಮ ಜೊತೆಗೆ ಇರೋಕೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ನಮಗೆ ತುಂಬಾ ಖುಷಿ ಇದೆ. ನಿಮಗೆ ಏನೂ ಬೇಜಾರು ಮಾಡುವುದಿಲ್ಲ ಪ್ರಾಮಿಸ್ ಅಂದಳು. ಆದರೆ ರಾಯರಿಗೆ ಬಹಳ ದಿನದ ನಂತರ ನಂದಿನಿಗೆ ಇದರ ಅರಿವಾಗಿ, ಏನು ಮಾವ ಈ ತರ ನೋಡ್ತಿದ್ದಾರಲ್ಲ ಅಂತ ಗೊತ್ತಾಯ್ತು. ಬಹುಶಃ ಇವರು ನನ್ನ ಕಂಪನಿ ಆಗಬಹುದು. ಗಂಡದಿಂದ ತೀರದ ತನ್ನ ಹಸಿವನ್ನ ಇವರಿಂದ ತೀರಿಸಿಕೊಳ್ಳಬಹುದೇನೋ ಅಂತ ಅನ್ನಿಸ್ತು. ಆದರೆ ರಾಜ ಅಲ್ಲಿ ಇದ್ದುದರಿಂದ ನಾಚಿಕೆಯಿಂದ ಯಾವುದೇ ರೀತಿಯ ಮಾತುಗಳನ್ನಾಡದೆ ಮಾವನನ್ನ ಕರೆದುಕೊಂಡು ಬಂದಳು. ನಂತರ ರಾಜ ನಾಳೆ ಬೆಳಗ್ಗೆ ನಾವು ಹೊರಡೋಣ ಎಂದು ಅಪ್ಪನಿಗೆ ಹೇಳಿದ. ತಯಾರಾಗಲು ಕೂಡ ಸೂಚಿಸಿದ. ಆಗ ನಂದಿನಿ ಸಂಜೆ ಆಯ್ತು, ತಾನು ಅಡುಗೆ ಮಾಡ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಳು. ರಾಜೇಶ್ ರಾಯರೊಂದಿಗೆ ಸ್ವಲ್ಪ ಮಾತುಕತೆಗಳನ್ನಾಡಿ ಫ್ರೆಂಡ್ಸ್ ಅನ್ನ ಮಾತಾಡಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೊರಹೋದ ರಾಯರು ಆ ವೇಳೆಗೆ ಸೊಸೆಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಹೊರಟರು. ಅಲ್ಲಿ ಹೋದಾಗ ಸೊಸೆ ಮುದ್ದು ಅಡುಗೆ ಮಾಡುತ್ತಿದ್ದಳು. ಮಾವನಿಗೆ ಕಾಣುತ್ತಿರುವುದು ಸೊಸೆಯಲ್ಲ, ಸೊಸೆಯ ಅಂದ ಚಂದ. ಸೊಸೆಗೆ ತನ್ನ ಮಾವ ಹೀಗೆ ನೋಡ್ತಿದ್ದಾನೆ ಅಂತ ಗೊತ್ತಾದರೂ ಯಾವುದನ್ನು ಸರಿಪಡಿಸಿಕೊಳ್ಳದೆ ಆಗಾಗ ಮಾವನತ್ತ ಹಾನವನ್ನ ನೋಟ ಬೀರುತ್ತಿದ್ದಳು. ಈಗ ಸೊಸೆ ಮಾವನನ್ನ ಸೆಳೆಯುವುದರಲ್ಲಿ ಅಡುಗೆ ಮಾಡಿ ಮುಗಿಸಿದಳು. ನಂತರ ರಾಜ ಬಂದ ಮೇಲೆ ಎಲ್ಲರೂ ಊಟ ಮಾಡಿ ಮನೆಯ ಹಾಲಲ್ಲಿ ಕುಳಿತು ಲೋಕಾಭಿರಾಮವಾಗಿ ಮಾತನಾಡಲು ಕುಳಿತರು. ಆದರೆ ಮಾವನಿಗೆ ಸೊಸೆ ಮೇಲೆ ಕಣ್ಣು ಬಿದ್ದಿತ್ತು. ರಾತ್ರಿ ಎಲ್ಲರೂ ಭರ್ಜರಿ ಊಟ ಮಾಡಿ ಬೇಗನೆ ಮಲಕೊಂಡರು. ಇತ್ತ ರಾಯರಿಗೆ ತಾನು ಯಾವಾಗ ಸೊಸೆಯನ್ನು ಸೇರ್ತೇನೆ, ಮಜಾ ಮಾಡಿಕೊಳ್ಳುತ್ತೇನೆ ಎಂಬ ಯೋಚನೆಯಿಂದ ನಿದ್ದೆ ಬಾರದಿತ್ತು. ಅತ್ತ ನಂದಿನಿಗೂ ಅದೇ ಯೋಚನೆ, ಯಾವಾಗ ಮಾವ ನನ್ನ ಜೊತೆ ಬರ್ತಾರೆ, ಅವರ ಆಸೆಗಳನ್ನು ಯಾವಾಗ ಹೇಳ್ತಾರೆ, ನನ್ನ ದಾಹ ತೀರಬೇಕಲ್ಲ. ತನ್ನ ಗಂಡನಿಂದ ಸ್ವಲ್ಪವಾದರೂ ತಣಿಸಿಕೊಳ್ಳಬೇಕು ಅನ್ನಿಸಿದ ನಂದಿನಿ ತನ್ನ ಗಂಡನಿಗೆ ಕೇಳಿದಳು. ಆದರೆ ರಾಜ ಕೇಳ್ಬೇಕಲ್ಲ, ಸುಮ್ನೆ ಮಲ್ಕೊಳ್ಳು, ನನಗೆ ಡಿಸ್ಟರ್ಬ್ ಮಾಡ್ಬೇಡ, ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಮಲಕೊಂಡು ಬಿಟ್ಟ. ನಂದಿನಿ ಪಾಪ ಕೇಳ್ಬೇಕಲ್ಲ, ತನ್ನ ದಾಹ ತಡೆಯಲಾಗದೆ ತಾನೇ ಶೂ ಹಚ್ಚಿಕೊಂಡಳು. ಆ ವೇಳೆ ಆಕೆಯ ಕೈಬಳೆ ಗಿಣಿ ಗಿಣಿ ಸಪ್ಪಳ ಮಾಡಿತು. ಅವಳ ಹೇದುಸಿರು ಪಕ್ಕದ ಕೋಣೆಯಲ್ಲಿದ್ದ ಆ ಮುದುಕ ರಾಯರಿಗೆ ಎಚ್ಚರಿಸಿತು. ಮಗು ಸೊಸೆ ಏನೋ ಮಾಡ್ತಿದ್ದಾರೆ ಅಂತ ಅವರು ಆಕೆಯ ಕೋಣೆಯ ಬಾಗಿಲಲ್ಲಿ ಹಿಣುಕಿದರು. ಅಲ್ಲಿ ನಂದಿನಿಗೆ ಗಂಡನಿಂದ ಸಹಕಾರ ಸಿಗದಿದ್ದರೂ ಅವಳ ದಾಹ ಮಾತ್ರ ಹೆಚ್ಚಾಗಿತ್ತು. ಬಾಗಿಲಲ್ಲಿ ಮಾವ ಇಣುಕುತ್ತಿರುವುದು ಗೊತ್ತಾಗಿ ತನ್ನ ಕಾರ್ಯವನ್ನು ನಿಲ್ಲಿಸಿ ಹಾಗೆಯೇ ಮಾವನ ಹತ್ತಿರ ಓಡಿ ಬಂದಳು. ರಾಯರು ಸೊಸೆಯನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋಗಿ, ಯಾಕೆ, ಏನಾಯ್ತು, ನಿನ್ನ ಗಂಡ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವಾ, ನಿಮ್ಮ ಸಂಸಾರ ಚೆನ್ನಾಗಿಲ್ಲವಾ ಅಂತ ಏನೇನೋ ಪ್ರಶ್ನೆಗಳನ್ನು ಹಾಕಿದರು.
ನಂದಿನಿ, ಇಲ್ಲಮ್ಮ ಮಾವ. ನನ್ನ ಹಸಿವನ್ನು ಅವರು ಇದುವರೆಗೆ ಯಾವತ್ತೂ ನೀಗಿಸಿಲ್ಲ ಎಂದು ಮಾವನನ್ನು ನೋಡಿ ನೀವೇ ನಿಮ್ಮ ಸೊಸೆಯ ಹಸಿವನ್ನು ತಡಮಾಡದೆ ನೀಗಿಸಬೇಕು ಅಂತ ಹೇಳಿದಳು. ಇದನ್ನು ಕೇಳಿದ ರಾಯರು ಏನು ಮಾತಾಡದೆ ನಿಂತರು. ನಂದಿನಿ ಬೇಡ ಬೇಡ ಅಂತ ಹೇಳಲು ಪ್ರಯತ್ನಿಸಿದರು, ತಳ್ಳಲು ಪ್ರಯತ್ನಿಸಿದರು. ಅವರು ಕಾಡುಮೃಗದಂತೆ ವರ್ತಿಸುತ್ತಲೇ ಇದ್ದರು. ರಾಯರು ಬಿಡಬೇಕೇ ಇಲ್ಲ, ಏನೂ ಆಗಲ್ಲ ಚಿನ್ನ, ನಿಧಾನಕ್ಕೆ, ಮೊದಲು ಸ್ವಲ್ಪ ಆತುರ ಆಗುತ್ತೆ ಎಂದು ಸಮಾಧಾನ ಮಾಡಿದರು. ಅವಳು ಸಾಧ್ಯವೇ ಇಲ್ಲ ಅಂತ ಅಂದರು. ನೋವಿನಿಂದ ಒದ್ದಾಡುತ್ತಿದ್ದ ನಂದಿನಿ ಕಣ್ಣುಗಳಲ್ಲಿ ನೀರು ಬಂದು ಕಣ್ಣೀರಿನಿಂದ ತೋರುತ್ತಿದ್ದರು. ರಾಯರೂ ನಿಲ್ಲಿಸಲಿಲ್ಲ. ಅವಳು ಜೋರಾಗಿ ಕೂಗಿದಾಗ ರಾಯರು ತಕ್ಷಣ ಹೊರಗೆ ನಿನ್ನ ಗಂಡ ಮಲಗಿದ್ದಾನೆ, ಕೂಗಬೇಡ ಎಂದು ಹೇಳಿದರು. ನಿನಗೆ ಇದು ಹೊಸದಾಗಿರಬಹುದು, ಆದರೆ ತೊಡ್ಕೋಬೇಕು, ಏನೂ ಆಗಲ್ಲ ಎಂದು ಅವಳನ್ನು ಸಮಾಧಾನ ಮಾಡಿ ಆನಂದದ ತುತ್ತ ತುದಿಗೆ ಕೊಂಡೊಯ್ದರು. ನೋವು ಹೋಗಿ ನಂದಿನಿಗೆ ಖುಷಿ ಏನೋ ಆವರಿಸಿತು. ಸೊಸೆ ಈಗ ರಾಗ ಪಾಡಲು ಶುರುಮಾಡಿ ಮಾವನನ್ನು ಉರಿದುಂಬಿಸುತ್ತಿದ್ದಳು. ಹೀಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ರಾಯರು ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಮಾವ, ಇವತ್ತು ನಿಮ್ಮಿಂದ ನನಗೆ ಸ್ವರ್ಗ ಸುಖ ಸಿಕ್ಕಿತು ಅಂತ ನಂದಿನಿ ಎಂದಳು. ನಂತರ ತನ್ನ ರೂಮಿಗೆ ಹೋಗಿ ಗಂಡನ ಪಕ್ಕ ಆರಾಮವಾಗಿ ಮಲಕೊಂಡಳು. ಮರುದಿನ ರಾಯರನ್ನು ಕರೆದುಕೊಂಡು ಮಗು ಸೊಸೆ ಅವರ ಮನೆಗೆ ಹೊರಟರು. ಬಸ್ನಲ್ಲಿ ತುಂಬಾ ರಶ್ ಇದ್ದಿತ್ತು. ಸೀಟ್ ಸಿಗದೆ ನಿಂತುಕೊಂಡು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ನಂದಿನಿ ಮಾವನತ್ತ ಚಮಕ್ ನೋಡುತ್ತಾ, ನೀವು ನನಗೆ ಬಸ್ನಲ್ಲಿ ಸಹ ಸೀಟ್ ಕೊಡಲಿಲ್ಲ ಅಂತ ನಗುತ್ತ ಮುಗಿಸಿಕೊಂಡಳು. ರಾಯರು ತಾವು ಇನ್ನಷ್ಟು ಅವಳ ಹತ್ತಿರಕ್ಕೆ ನಿಂತು ಸ್ವಲ್ಪ ಹೊತ್ತು ನಿಂತು ಪ್ರಯಾಣ ಮಾಡಿದರು. ಸುಮಾರು 1 ಗಂಟೆ ಪ್ರಯಾಣ ಮಾಡಿದ ನಂತರ ಅವರ ಊರು ಬಂತು. ಮೂವರು ಮನೆಗೆ ಬಂದ ಮೇಲೆ ನಂದಿನಿ, ರಾಜ್, ಇವತ್ತು ಏನಾದರೂ ಕೆಲಸ ಇದ್ಯಾ ಅಂತ ಕೇಳುವಷ್ಟರಲ್ಲಿ ಆಫೀಸ್ನಿಂದ ಕಾಲ್ ಬಂತು. ರಾಜ್ ತಕ್ಷಣವೇ ಆಫೀಸ್ಗೆ ಹೊರಡಬೇಕಾದಷ್ಟು ತರಾತುರಿಯಲ್ಲಿದ್ದ. ನಂತರ ನಂದಿನಿ ಗಂಡನನ್ನು ಕಳಿಸಿ ಬಾಗಿಲು ಹಾಕಿ ಒಳಗೆ ಬಂದ್ಲು. ಮಾವನಿಗೆ ಟಿವಿ ನೋಡಲು ಹೇಳಿ ಅಡುಗೆಗೆ ರೆಡಿ ಮಾಡ್ತೇನೆ ಮಾವ್ ಅಂತ ಹೇಳಿ ಅಡುಗೆ ಮನೆಗೆ ಹೊರಟಲು. ಆದರೆ ರಾಯರು ಸೊಸಿಗೆ, ಏನೇ ನೆನ್ನೆ ನಿನ್ನ ಗಂಡ ಪಕ್ಕದ ರೂಮಿನಲ್ಲಿ ಇದ್ದರೂ ಕೂಡ ಬಾ ಅಂತ ನನ್ನ ಕರೆದುಕೊಂಡು ಬಂದೆ. ಈಗ ನಾವಿಬ್ಬರೇ ಇಷ್ಟು ಪ್ರಶಾಂತವಾದ ಜಾಗ, ಇನ್ನೊಮ್ಮೆ ನನ್ನ ಯಾಕೆ ಆಗಬಾರದು? ಆಗ ನಂದಿನಿ ನಾಚಿಕೆಯಿಂದ, ಏನ್ ಮಾವ ಒತ್ತು ಗೊತ್ತಿಲ್ವಾ ನಿನಗೆ ಇಷ್ಟೊತ್ತಿನಲ್ಲಿ ಏನಂತ ಅವಳು ಮಾವನನ್ನ ರೇಗಿಸಿದ್ಲು. ಆಗ ರಾಯರು ನಂದಿನಿಯನ್ನ ಒತ್ತುಗೊತ್ತು ಏನೂ ಇಲ್ಲ ಬಾ ಅಂತ ಅವಳ ರೂಮಿಗೆನೆ ಕರ್ಕೊಂಡು ಹೋದ್ರು. ನನ್ನನ್ನ ಮರಳು ಮಾಡಿದ್ದು ನಿನ್ನ ಅಂದ ಚಂದ, ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಕೆ ಒಪ್ಪಿಕೊಂಡಿದ್ದು ಅಂತ. ನಂತರ ಇಬ್ಬರು ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡಿ ಮುಗಿಸಿದ್ರು. ಆಮೇಲೆ ಇಬ್ಬರು ಬಂದು ಅಡುಗೆ ಮಾಡಿ ಒಬ್ಬರಿಗೊಬ್ಬರು ಊಟ ಮಾಡಿಸಿದ್ರು. ಆಗ ನೋಡಿ ಇನ್ನೊಂದು ಇನ್ನಿಂಗ್ಸ್ ಎಂದಾಗ ನಂದಿನಿ, ಮಾವ ಈಗ ಬೇಡ, ನಿಮ್ಮ ಮಗ ಬಂದ್ರೆ ಕಷ್ಟ, ಅವರು ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ ಅಂತ ಹೇಳಿದಾಗ ರಾಯರು, ಪ್ಲೀಸ್ ಇದರ ಹಸಿವನ್ನ ತೀರಿಸು ಎಂದಾಗ ನಂದಿನಿ, ನಿಮಗೆ ನನ್ನ ರುಚಿ ತೋರಿಸಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ರಾಯರಿಗೆ ಸೊಸೆ ಏನು ಮಾಡ್ತಾಳೆ ಅಂತ ಗೊತ್ತಾಗುವಷ್ಟರಲ್ಲಿ ಅವಳು ಕೆಲಸ ಶುರು ಹಚ್ಚಿಕೊಂಡಿದ್ಲು. ರಾಯರು ಆ ಅಂತ ಕಿರುಚಿದಾಗ ಅವಳು ನಕ್ಕಿದ್ಲು. ಆಗ ರಾಯರು, ತಮಗೆ ತಿರುಮಂತ್ರ ಕಲಿಸ್ತೀಯಾ ಎಂದು ಮಾಡ್ತೀನಿ ಇರು ನಿಂಗೆ ಅಂತ ಸೊಸೆಯನ್ನ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಬೆವರಿಳಿಸಿದರು. ನಂತರ ನಂದಿನಿ ಸಾಕು ಮಾಡಿ, ಮಾವ ನಿಮ್ಮ ಮಗ ಬರುವ ಹೊತ್ತಾಯಿತು ಅಂತ ಹೇಳಿದಾಗ ರಾಯರು ಸರಿ ಅಂತ ಟಿವಿ ನೋಡುತ್ತಾ ಕುಳಿತಿದ್ದಾಗ ಅದೇ ಸಮಯಕ್ಕೆ ರಾಜೇಶ್ ಕೂಡ ಕೆಲಸ ಮುಗಿಸಿ ತುಂಬಾ ಸುಸ್ತಾಗಿ ಒಳಗೆ ಬಂದ. ಜೋಕ್ಸ್ ಹೇಳುತ್ತಾ ರಾತ್ರಿಯವರೆಗೆ ಕಾಲಹರಣ ಮಾಡಿ ನಂತರ ಊಟ ಮಾಡಿ ಮಲಗಿಕೊಳ್ಳಲು ತಮ್ಮ ರೂಮಿಗೆ ಹೋದಾಗ ರಾಯರು ಸೊಸೆಗೆ ಮತ್ತೆ ಬೇಕಂತ ಕೇಳ್ತಾರೆ. ನಂದಿನಿ ಗಂಡನಿಗೆ ಮಲಗಲು ಹೇಳಿ ಮಾವನಿಗೆ ಏನೋ ಬಿಸಿನೀರು ಕೊಡಬೇಕಂತೆ ಅಂತ ಹೇಳಿ ಬರ್ತಾಳೆ. ಆಗ ರಾಯರು ತಾವು ಹೇಳಿದ್ದು ಅದಲ್ಲ ಇದು ಅಂತ ತೋರಿಸ್ತಾ ಕತ್ತು ಹೋಗಿ ಮಾವ ಅಂತ ನಾಚಿಕೆಯಿಂದ ಹೇಳಿದಾಗ ಕೊನೆಗೆ ಎಲ್ಲಾ ಕೆಲಸ ಮುಗಿಸಿ ಗಂಡನ ರೂಮಿಗೆ ಮಲಗಲು ಹೋದಳು. ಎದ್ದಾಗ ರಾಜೇಶ್ ಆಫೀಸಿಗೆ ಹೋಗಿ ಹಾಗಿತ್ತು. ಆಗ ನಂದಿನಿ ನಗುತ್ತಾ ಮಾವನಿಗೆ ಬಿಸಿ ಬಿಸಿಯಾಗಿ ರುಚಿಯಾಗಿ ಕಾಫಿಯನ್ನ ಮಾಡಿಕೊಟ್ಲು. ತಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಬಚ್ಚಲ ಮನೆಗೆ ಹೋದಳು. ಆದರೆ ನಂದಿನಿ ಬಚ್ಚಲ ಮನೆಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳದೆ ತಾನು ಸ್ನಾನ ಮಾಡೋಕೆ ಶುರುಮಾಡಿದಳು. ಸ್ನಾನ ಮಾಡುವುದು ಕಾಣಿಸಿ ರಾಯರಿಗೆ ತಡೆಯಲಾಗದೆ ತಾವು ಬಚ್ಚಲು ಮನೆ ಹೋಗಿ ಸೊಸೆಗೆ ತನಗೂ ಸ್ನಾನ ಮಾಡಿಸುವಂತೆ ಕೇಳಿಕೊಂಡರು. ಇಬ್ಬರು ಈಗ ಹಾಯಾಗಿ ಸ್ನಾನ ಮಾಡಿದರು. ಇಬ್ಬರಿಗೂ ಹಾಯ್ ಎನಿಸಿ ನಂದಿನಿ ಹಾಗೆ ಮಾವನನ್ನ ಹೊರಗೆ ಮಲಗಿದ್ಲು. ಹೀಗೆ ಸಾಯಂಕಾಲದವರೆಗೂ ರಾಯರು ತಮ್ಮ ಸೊಸೆಯನ್ನು ಎಡಬಿಡದೆ ತೃಪ್ತಿಪಡಿಸಿದರು. ನಂದಿನಿಯು ತಾನೇನು ಕಡಿಮೆ ಇಲ್ಲ ಎಂದು ಮಾವನನ್ನು ಕೂಡ ಖುಷಿಪಡಿಸಿದಳು. ನಂತರ ಇಬ್ಬರು ಸ್ನಾನ ಮಾಡಿ ರಾಜ ಬರುವ ವೇಳೆಗೆ ಆರಾಮಾಗಿ ಕೂತು ಟಿವಿಯನ್ನು ವೀಕ್ಷಿಸುತ್ತಿದ್ದರು. ಇದೇ ರೀತಿ ಸುಮಾರು 1 ತಿಂಗಳು ನಂದಿನಿಯು ಮಾವನಿಂದ ಹಸಿವನ್ನ ನೀಗಿಸಿಕೊಂಡ ಪ್ರತಿಫಲವಾಗಿ ಅವರನ್ನ ಹಳ್ಳಿಗೆ ಕಳುಹಿಸಿಕೊಟ್ಟಿದ್ಲು. ನಂತರವೂ ಮಾವ ಆಗಾಗ ಬರುತ್ತಿದ್ದರು.
ಆ ಒಂದೊಂದು ವೇಳೆ ಮಾವನ ಮನೆಗೆ ಇವಳು ಕೂಡ ಹೋಗ್ತಿದ್ದಳು, ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದಳು. 5-6 ತಿಂಗಳು ಕಳೆದ ಮೇಲೆ ನಂದಿನಿ ಬಸರಿಯಾಗಿ ನಂತರ ರಾಯರ ಕೈಗೆ ಮೊಮ್ಮಗುವನ್ನ ಕೊಟ್ಲು. ಇದರಿಂದ ತುಂಬಾ ಖುಷಿ ಪಟ್ಟಿದ್ರು. ಧನ್ಯವಾದ. ಶುಭವಾಗಲಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.